ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನಿ ಹಾರಕನ್ ಬಗ್ಗೆ ಹಾಗೆ ಯಾಕಂತಿದ್ಯಾ ಅವನಿ? ಅವಳಿಗೆ ಪೂಜೆ ಪದ್ಧತಿಗಳು ಎಲ್ಲ ಗೊತ್ತಲ್ವಾ? ಯಾವುದೇ ಅಡೆಚಣೆನೂ ಆಗಲ್ಲ. ನೀನಂದ ಹಾಗೆ ನಡಿಬಾರ್ದೇನಾದ್ರೂ ನಡೀತು ಅಂದ್ರೆ ನಮ್ಮ ಮರ್ಯಾದಿನೇ ಹೋಗೋದು. ಯಾರ ಮನ್ಸಲ್ಲಿ ಏನಿದೆಯೋ, ಯಾರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೋ ಏನೂ ಅರ್ಥ ಆಗ್ತಿಲ್ಲ. ನನಗೂ ಕೂಡ ಹಾಗೆ ಇದೆ ಮಾಮ. ಕನ್ನಡ ಸಿನಿಮಾನ ಉರ್ದುಲ್ ನೋಡ್ತಿರೋ ಹಾಗಿದೆ. ಈ ಸಲ ಹಬ್ಬ ಹೇಗಿರುತ್ತೋ ನೋಡೋಣ. ಮೂರ್ತಿಯವ್ರೆ, ಅಮ್ಮ, ಎಲ್ಲ ಆರಾಮಾಗೆ ನಡೆಯುತ್ತೆ. ಮಕ್ಕಳ ಮಾತಿಗೆ ನೀವೇನೂ ಬೇಸರ ಮಾಡ್ಕೋಬೇಡಿ. ಇವ್ರಿಗಿನ್ನೂ ಚಿಕ್ಕ ಮಕ್ಕಳ ಮನಸ್ಥಿತಿನೇ ಹೋಗಿಲ್ಲ. ಸರಿನಮ್ಮ, ನಾವು ನಮ್ಮ ಏರ್ಪಾಡನ್ನು ಮಾಡ್ಕೋತೀವಿ. ಇನ್ನು ನಾವು ಹೊರಡ್ತೀವಮ್ಮ. ಒಳ್ಳೇದು, ಹೋಗಿ ಬರ್ತೀವಮ್ಮ. ಹತ್ತು ಊರಿಗೆ ದೇವತೆ ಆಗ್ತಿದ್ಯಾ ನೀನು. ನೀನೆಷ್ಟು ಅದೃಷ್ಟವಂತೇನೋ ಗೊತ್ತಾ? ನನ್ನ ಬಂಗಾರ. ಏನ್ ನಿಹಾರಿಕಾ, ತುಂಬಾ ಟೆನ್ಷನ್ ಅಲ್ಲಿ ಕಾಣ್ತಾ ಇದ್ಯಾ? ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ರೈತರ ಹತ್ರ ಅತ್ತೆಯವರು ಮಾತಿನ ಮೇಲೆ ಮಾತು ಕೊಡ್ತಾ ಹೋದ್ರು. ಜಾತ್ರೆ ದಿನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ತುಂಬ ಟೆನ್ಷನ್ ಆಗ್ತಿದೆ. ಅತ್ತೆಗೆ ಆ ಏರಿಯಲ್ಲಿ ತುಂಬಾ ಗೌರವ ಇದೆ. ವೇದವತಿಯವರು ಅಂದ್ರೆ ಲೈವ್ ಆಗಿ ಕಾಣಿಸೋ ದೇವತೆ ಅಂತ ಎಲ್ರೂ ನಂಬ್ತಾರೆ. ನೆಕ್ಸ್ಟ್ ಆ ಸ್ಥಾನ ನಂದೇ ಅನ್ಕೊಂಡಿದ್ದೆ. ನಂದು ಬೇರೆ ಜಾತಕ ಆಗಿದ್ದಕ್ಕೆ ಆ ಸ್ಥಾನ ನಿನಗ್ ಸಿಕ್ಕಿದೆ. ಸೊ ಆ ಅದೃಷ್ಟನ ಕೈ ತಪ್ಪಿಸ್ಕೊಳ್ದೇನೆ ನೀನು ತುಂಬಾ ಹುಷಾರಾಗಿ ಮ್ಯಾನೇಜ್ ಮಾಡ್ಬೇಕು. ಏನು ತಣ್ಣೀರ್ ಸ್ನಾನ ಅಂದ್ರೆ ಬಿಸಿನೀರಲ್ಲಿ ಮ್ಯಾನೇಜ್ ಮಾಡ್ದೆ ಅಕ್ಕ. ಅದು ಆ ಹಳ್ಳಿಲಿ ನೂರಾರು ಜನರ ಮಧ್ಯ ಪ್ರಸಾದ ನೈವೇದ್ಯ ಅಂದ್ರೆ ನನ್ನಿಂದ ಎಲ್ಲ ಆಗತ್ತೆ. ಸಿಕ್ಕಾಕೋತೀನೇನೋ ಅಂತ ಭಯ ಆಗ್ತಿದೆ. ಅಷ್ಟು ಭಯ ಪಡ್ಬೇಡ. ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಮಾಡೋದಕ್ಕೆ ನಿನಗೆ ನಾನಿದ್ದೀನಿ. ನನ್ನ ನಂಬ್ಕೋ. ನನ್ನ ಹೆಜ್ಜೆ ನೆರಳನ್ನ ಫಾಲೋ ಮಾಡು. ಉಳ್ದಿದ್ದು ನಾನ್ ನೋಡ್ಕೋತೀನಿ. ನನ್ನ ಬಗ್ಗೆ ನಿನಗೆ ಎಲ್ಲ ನಿಜಾನೂ ಗೊತ್ತಾಯ್ತು. ಆದ್ರೆ ಈ ಮನೆಯಲ್ಲಿ ನನಗೆ ಬೆಟ್ಟದಷ್ಟು ಧೈರ್ಯ ಅಂದ್ರೆ ನೀನೇ. ನೀನ್ ಕೊಡ್ತಿರೋ ಧೈರ್ಯದಿಂದ ಸ್ವಲ್ಪ ಭಯ ಕಡಿಮೆ ಆಗ್ತಿದೆ. ವಿಶ್ ಮಿ ಆಲ್ ದ ಬೆಸ್ಟ್ ಇನ್ ಅಡ್ವಾನ್ಸ್ ಅಕ್ಕ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ಇಟ್ಸ್ ಓಕೆ, ಬಾ ಹೋಗೋಣ. ಎಲ್ಲನೂ ಕೇಳಿಸ್ಕೊಂಡ್ಲು ಅಂತ್ಯಾ? ಹಾಗೆ ಕಾಣಿಸ್ತಿದೆ. ಇಲ್ಲೇನ್ ಮಾಡ್ತಿದ್ದೀರಾ? ಏನ್ ಮಾತಾಡ್ಕೋತಿದ್ರಿ? ಅಮ್ಮಯ್ಯ, ಕೇಳಿಸ್ಕೊಂಡಿಲ್ಲ. ರಹಸ್ಯನಾ? ಹಾಗೇನಿಲ್ಲ. ನಂಗೆ ಹೇಳ್ಬಾರ್ದಾ? ಹೇಳ್ಕೊಂಡ್ರೆ ನಮ್ಗೇನು ಭಯ ಇಲ್ಲ. ಹಾಗಾದ್ರೆ ಹೇಳಿ. ಅನ್ನಪೂರ್ಣ ದೇವಿ ಬಗ್ಗೆ, ಉತ್ಸವದ ಬಗ್ಗೆ, ಅಲ್ಲಿನ ಪದ್ಧತಿಗಳ ಬಗ್ಗೆ ನಿಹಾರಿಕಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಪದ್ಧತಿ ಪೂಜೆಗಳ ಬಗ್ಗೆ ಗೊತ್ತಿರೋ ಹುಡುಗಿ ಅಲ್ವಾ? ಅದ್ರ ಬಗ್ಗೆ ಮೊದಲೇ ತಿಳ್ಕೊಂಡು
ಟೆನ್ಷನ್ ಮಾಡ್ಕೊಳ್ತಿರೋದು ಯಾಕೆ? ಹಾ, ವರ್ಷ ಪೂರ್ತಿ ಓದಿದೀವಿ ಅಂತ ಎಕ್ಸಾಮ್ಸ್ ಹಿಂದಿನ ದಿನ ಪ್ರಿಪೇರ್ ಆಗೋದನ್ನ ಬಿಟ್ಬಿಡ್ತೀವ ಹೇಳು? ಏನಂತೀಯ ಅಕ್ಕ? ವೆರಿ ಗುಡ್ ಲಾಜಿಕ್. ಓ, ಆಗ್ಲೇ ಅಕ್ಕ ತಂಗಿ ಆಗ್ಬಿಟ್ರಾ? ಈ ಮನೆ ಚಿಕ್ಕ ಸೊಸೆ ಆಗೋಳು ತಂಗಿ ಆಗ್ತಾಳಲ್ವಾ, ಅದಕ್ಕೆ ಅಕ್ಕ ಅಂತ ಪ್ರೀತಿಯಿಂದ ಕರೀತಿದ್ದಾಳೆ. ಹಾಗಾದ್ರೆ ನಿಹಾರಿಕಾ ನಿನ್ ಟ್ರೈನಿಂಗ್ ಅಲ್ಲಿ ಎಲ್ಲ ಕಲಿತಾಳೆ ಅಂದಾಗಾಯ್ತು. ಸೀನಿಯರ್ಸು ಜೂನಿಯರ್ಸ್ಗೆ ಸಜೆಷನ್ ಕೊಟ್ರೆ ತಪ್ಪೇನಿದೆ? ನಿಮ್ಮಿಬ್ರು ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಅಂದಂಗಾಯ್ತು. ಗುಡ್. ಮನಸ್ಸುಗಳು ಆಲೋಚನೆಗಳು ಒಂದಾದಾಗ ಅಂಡರ್ಸ್ಟ್ಯಾಂಡಿಂಗ್ ಆಟೋಮೆಟಿಕ್ ಆಗಿ ಆಗುತ್ತೆ ಅಲ್ವಾ? ಇಬ್ರು ಒಳ್ಳೆ ಕ್ಲಾರಿಟಿನಲ್ಲಿ ಇದ್ದೀರಾ. ವೆರಿ ನೈಸ್. ನಿಮ್ ಜರ್ನಿ ಮೇಲೆ ನಾನೊಂದು ಕಣ್ಣಿಟ್ಟಿರ್ತೀನಿ ಬಿಡಿ. ನಿಹಾರಿಕಾ, ಈ ಅವನಿ ಹತ್ರ ನೀನು ತುಂಬಾ ಹುಷಾರಾಗಿರ್ಬೇಕು. ನಿನ್ ಬಗ್ಗೆ ಮಿಸ್ ಆಗಿ ಗೊತ್ತಾಯ್ತು ಅಂದ್ರೆ ನಿನ್ ಜೊತೆ ಆಟ ಆಡ್ಬಿಡ್ತಾಳೆ. ಆಲ್ರೆಡಿ ನನ್ನ ಬಗ್ಗೆ ಗೊತ್ತಾಗಿದೆ ಅಕ್ಕ. ನಮ್ಮ ಮಧ್ಯೆ ಇದಕ್ಕೂ ಮುಂಚೆನೆ ಪರಿಚಯಗಳು ಆಗೋಗಿದೆ. ಶತ್ರುತ್ವ ಶುರುವಾಗಿ ಚಾಲೆಂಜ್ವರೆಗೂ ಹೋಗ್ಬಿಟ್ಟಿದ್ದೀವಿ. ಹೌದಾ? ಇಬ್ರು ಒಂದೇ ಗೂಡಿಗೆ ಸೇರ್ತೀವಿ ಅಂತ ನನಗೇನು ಗೊತ್ತು? ಅದಕ್ಕೆ ಅವಾಗ ಸ್ವಲ್ಪ ಜಾಸ್ತಿನೇ ಮಾತಾಡ್ದೆ. ಓ, ಹಾಗಾದ್ರೆ ಇಬ್ರು ಮಧ್ಯೆ ವಾರ್ ಡಿಕ್ಲೇರ್ ಆಗಿದೆ ಅಂತಾಯ್ತು. ಇಟ್ಸ್ ಓಕೆ, ಡೋಂಟ್ ವರಿ. ನಿನ್ ಹಿಂದೆ ಮಂತ್ರಿ, ಗಜರಾಜ, ಅಶ್ವ, ಸೈನ್ಯ, ಸೇನಾಪತಿ ಎಲ್ಲ ನಾನೇ ಆಗ್ತೀನಿ, ಸರಿನಾ? ಸರಿ ಅಕ್ಕ. ಎರಡು ಕೆಟ್ಟ ಆಲೋಚನೆಗಳು ಒಂದಾಗಿದೆ. ಮನೆ ಮುಳುಗ್ಸೋ ಕೆಲ್ಸನೇ ಮಾಡ್ತಾರೆ. ಒಬ್ರು ಮನೆ ಯಜಮಾನಿ ಆಗೋದಕ್ಕೋಸ್ಕರ ಮತ್ತೊಬ್ರು ಶ್ರೀಕರಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಅವರಿಂದ ನನ್ನ ಸೋದರ ಮಾವನ ಕುಟುಂಬನ ನಾನು ಕಾಪಾಡ್ಕೋಬೇಕು. ಕಾಪಾಡ್ಕೊತೀನಿ. ನೀನೆಷ್ಟೇ ಪ್ರಯತ್ನ ಮಾಡಿದ್ರು ನಾನೇ ಈ ಮನೆ ಸೊಸೆ. ಈ ಹುಡುಗಿನೇ ನನ್ನ ಚಿಕ್ಕ ಸೊಸೆ. ನಿಹಾರಿಕಾ ಮನೆ ಆಚಾರನ ಉಳಿಸೋ ವ್ಯಕ್ತಿ ಅಲ್ಲ, ಮನೆಗೆ ಅಪಾಯ ತಂದಾಕೋ ವ್ಯಕ್ತಿ ಅಂತ ನನ್ನ ಅತ್ತೆ ಗೊತ್ತಾಗೋ ಹಾಗೆ ಬೇಗ ಮಾಡು ಭಗವಂತ. ಹೇಳ್ರಿ, ಏನ್ ಮಾಡ್ತಿದೀಯಾ? ಒಂದ್ ಚಿಕ್ಕ ಹುಳ ಬೆಳೆಗೆ ಎಷ್ಟು ಅಪಾಯನೋ ಒಂದ್ ಕೆಟ್ಟ ಆಲೋಚನೆ ಹೊಂದಿರೋ ವ್ಯಕ್ತಿಯಿಂದ ಕುಟುಂಬಕ್ಕೆ ಅದಕ್ಕಿಂತ ಹೆಚ್ಚು ಅಪಾಯ. ಆ ವ್ಯಕ್ತಿ ಬಗ್ಗೆ ಆದಷ್ಟು ಬೇಗ ನನ್ನ ಕುಟುಂಬದವ್ರಿಗೆ ಗೊತ್ತಾಗೋ ಹಾಗೆ ಮಾಡು ದೇವ್ರೆ ಅಂತ ಬೇಡ್ಕೊಳ್ತಿದ್ದೆ. ತುಳಸಿ ವನದಲ್ಲಿ ಗಾಂಜಾ ಗಿಡದಂತಹ ನಿಹಾರಿಕಾ ನಿಜ ಸ್ವರೂಪನ ಬಯಲ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಆ ಪ್ರಯತ್ನದಲ್ಲಿ ಕೆಲವು ಅಡ್ಡಿ ಆತಂಕಗಳು ಬರ್ಬೋದು, ಆದರೆ ಅವಳು ಹೊರಗಡೆ ಹೋಗೋದು ಮಾತ್ರ ಖಂಡಿತ ನಡೆಯುತ್ತೆ. ನನ್ನ ಹೊರಗಡೆ ಕಳಿಸೋದಕ್ಕೆ ಅವನಿ ತೀವ್ರವಾಗಿ ಯೋಚನೆ ಮಾಡ್ತಾ ಉಪಾಯ ಮಾಡ್ತಾ ಇರ್ತಾಳೆ. ಅದಕ್ಕೂ ಮೊದಲೇನೆ ಅವಳ ಪ್ರಯತ್ನಗಳನ್ನು ಉಲ್ಟಾ ಮಾಡಬೇಕು. ಶ್ರೀಕರ್ನ ನಾನು ಸ್ವಂತ ಮಾಡ್ಕೊಳ್ಬೇಕು. ಸರಿ, ಯಾಕೆ ಮಾಡಿದ್ರಿ? ಏನಾರು ಹೇಳ್ಬೇಕಾ? ಒಂದು ಹ್ಯಾಪಿ ನ್ಯೂಸ್ನ ನಿನ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಏನದು? ಕಂಪನಿ ಟಾರ್ಗೆಟ್ನ ರೀಚ್ ಆಗಿದ್ದೀನಿ ಅಂತ ನನಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಅವನಿ. ಪ್ರಮೋಷನ್ ಬಂದಿರೋದಕ್ಕೆ ನೀವು ಆನಂದ ಪಡ್ತಿದ್ದೀರಾ. ಸೊಸೆಯಾಗಿ ನನಗೆ ರೆಕಗ್ನಿಷನ್ ಇಲ್ಲದೆ ಇರೋದಕ್ಕೆ ನಂಗೆ ನೋವಾಗ್ತಾ ಇದೆ. ಎನಿವೇ, ಕಂಗ್ರ್ಯಾಚುಲೇಷನ್ಸ್.
ಥ್ಯಾಂಕ್ ಯು. ನನ್ನ ಅಪ್ರಿಷಿಯೇಟ್ ಮಾಡ್ತಾ ಬಾಸ್ ನನಗೆ ಒಳ್ಳೆ ಅಮೌಂಟ್ನ ಬೋನಸ್ ಆಗಿ ಕೊಟ್ಟಿದ್ದಾರೆ. ಪ್ರೊಫೆಷನಲ್ ಆಗಿ ನೀವು ಎತ್ತರಕ್ಕೆ ಏರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅವನಿ, ಹೇಳ್ರಿ. ಯಾವ ಗಂಡ ಆದ್ರೂ ಜಾಬಲ್ಲಿ ಪ್ರಮೋಷನ್ ಸಿಕ್ಕಾಗ, ಬೋನಸ್ ಬಂದಾಗ ತನ್ನ ಹೆಂಡತಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅನ್ಕೋತಾನೆ. ಬಂದಿರೋ ಬೋನಸ್ ದುಡ್ಡಲ್ಲಿ ನಿನಗೆ ಒಳ್ಳೆ ಗಿಫ್ಟ್ ತಗೊಂಡು ಬರಬೇಕು ಅನ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ನೀವೇ ದೊಡ್ಡ ಗಿಫ್ಟ್. ಇನ್ಯಾವ ಗಿಫ್ಟು ಬೇಡ ರೀ. ನನ್ನ ಜೀವನಕ್ಕೆ ನೀನು ಅದಕ್ಕಿಂತನೂ ದೊಡ್ಡ ಗಿಫ್ಟ್. ನನ್ನ ಸಂತೋಷನ ಬಹುಮಾನದ ರೂಪದಲ್ಲಿ ನಿನಗೆ ಕೊಟ್ರೇನೆ ನನಗೆ ಬಹಳಷ್ಟು ಆನಂದ ಆಗತ್ತೆ. ಅದಕ್ಕೆ ನಿನಗೆ ಬಂಗಾರದ ಬಳೆಗಳನ್ನ ತಗೊಂಡು ಬರ್ತೀನಿ. ಗಿಫ್ಟ್ನೆಲ್ಲ ಸರ್ಪ್ರೈಸ್ ಆಗಿ ತಗೊಂಡು ಬಂದ್ರೆ ಚೆನ್ನಾಗಿರತ್ತೆ. ಯಾಕೋ ನಿನಗೆ ಹೇಳ್ದೆ ಇರೋಕೆ ಆಗ್ಲಿಲ್ಲ. ಬಂಗಾರದಂತ ಜೀವನ ಕೈ ಜಾರಿ ಹೋಗುತ್ತೇನೋ ಅಂತ ಭಯ ಪಡ್ತಾ ಇದ್ದೀನಿ. ಬಂಗಾರದ ಬಳೆಗಳು ನನಗೆ ಸಂತೋಷ ಕೊಡೋದಿಲ್ಲ. ದಯವಿಟ್ಟು ತಗೊಂಬರ್ಬೇಡಿ. ಹಾಗನ್ಬೇಡ ಅವನಿ. ಸಮಸ್ಯೆಗಳ ಜೊತೆ ಒದ್ದಾಡ್ತಾ ಇರೋ ನನ್ನ ಮನಸ್ಸು ಬಹುಮಾನನ ತಗೊಳ್ಳೋ ಸ್ಥಿತಿನಲ್ಲಿಲ್ಲ ರೀ. ಅರ್ಥ ಮಾಡ್ಕೊಳ್ಳಿ. ಅದು ಅಲ್ಲದೆ ಸದ್ಯದ ಪರಿಸ್ಥಿತಿನಲ್ಲಿ ನೀವು ಮಾಡೋದು ಯಾರಿಗಾದ್ರೂ ಗೊತ್ತಾದ್ರೆ ತುಂಬಾ ತೊಂದರೆಗಳು ಬರುತ್ತೆ. ಯಾವುದೇ ತೊಂದರೆನೂ ಬರ್ದ ಹಾಗೆ, ಯಾರ ಕಣ್ಣಿಗೂ ಬೀಳ್ದ ಹಾಗೆ ನಾನು ನೋಡ್ಕೋತೀನಿ. ಆ ವಿಷಯದ ಬಗ್ಗೆ ನೀನು ಯೋಚನೆ ಮಾಡಬೇಡ. ನನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ನನ್ನ ಹೆಂಡತಿಗೆ ಪ್ರೀತಿಯಿಂದ ತಗೊಂಡು ಬರೋ ಬಹುಮಾನನ ಪ್ಲೀಸ್ ಬೇಡ ಅನ್ಬೇಡ. ನನಗೆ ಬೇಜಾರು ಮಾಡಬೇಡ. ಬಂಗಾರದ ಬಳೆಗಳನ್ನ ನನ್ನ ಕೈಯಾರೆ ನಿನ್ನ ಕೈಗೆ ಹಾಕಿದ ಕ್ಷಣ ಪ್ರಪಂಚನೇ ಜಯಿಸಿದಷ್ಟು ಆನಂದ ನನ್ನ ಕಣ್ಣಲ್ಲಿ ನಿನಗೆ ಕಾಣಿಸುತ್ತೆ. ಆ ಆನಂದನ ಪ್ಲೀಸ್ ನನ್ನಿಂದ ದೂರ ಮಾಡಬೇಡ. ನಾನು ಹೊರಡ್ತಿದ್ದೀನಿ. ನನಗೋಸ್ಕರ ಕಾಯ್ತಾ ಇರೋ. ಬಾಯ್. ಅವನಿ, ನಿನ್ ಜೊತೆ ಲೈಫ್ ಜರ್ನಿ ಒಂದು ಅದ್ಭುತ, ಒಂದು ಮಧುರ. ಅವನಿ, ಅಮ್ಮವ್ರೆ, ನೀವು ಕೇಳಿರೋ ಥರಾನೇ ಪೌಡರ್ ಕಡಿಮೆ, ಶುಗರ್ ಜಾಸ್ತಿ, ಕಾಫಿ. ಅಂತಃಪುರದಲ್ಲಿ ಯುವರಾಣಿಗೆ ಸೇವಕಿ ಥರ ನನಗೆ ಸರಿಯಾಗಿ ಸಿಂಕ್ ಆಗಿದ್ಯಾ. ಹೀಗೆ ಕಂಟಿನ್ಯೂ ಮಾಡು. ಸರಿ ಅಮ್ಮವ್ರೆ. ನನ್ನ ಕಡೆಯಿಂದ ಯಾವುದೇ ಅಗತ್ಯ ಬಂದ್ರೂ ಹೇಳಿ, ಅದಕ್ಕೊಂದು ರೇಟ್ ಕೊಡಿ. ಆಗಲ್ಲ ಮಾಡಲ್ಲ ಅಂತ ಹೇಳ್ದೇನೆ ಮಾಡ್ಬಿಡ್ತೀನಿ. ಯಾವ್ದಾದ್ರೂ ತಪ್ಪನ್ನ ಮೊದಲನೇ ಸಲ ಮಾಡುವಾಗ ಮಾತ್ರನೇ ಭಯ ಇರುತ್ತೆ, ಆಮೇಲೆ ಅಭ್ಯಾಸ ಆಗಿ ಬದಲಾಗ್ಬಿಡತ್ತೆ. ನಿನ್ನೆ ಭಯ ಪಟ್ಟೆ, ಇವಾಗ ಧೈರ್ಯವಾಗಿ ಕೇಳ್ತಿದ್ಯಾ. ಗುಡ್ ಡೆವಲಪ್ಮೆಂಟ್. ಕೀಪ್ ಇಟ್ ಅಪ್. ನೀನ್ ನನಗ್ ಸಹಾಯ ಮಾಡಿದಕ್ಕೋಸ್ಕರ ಆ ಅವನಿಗೆ ಕೊಟ್ಟಿದ್ದ ಟಾಸ್ಕ್ ಅನ್ನ ನನ್ನ ಕೈಲಿ ಮಾಡೋದಕ್ಕಾಯ್ತು. ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಬೆಳಗಿನ ಜಾವ 3 ಗಂಟೆಗೆ 9 ಬಿಂದಿಗೆಯಲ್ಲಿ ತಣ್ಣೀರಿನ ಸ್ನಾನ ಮಾಡಿದ್ದೀನಿ ಅಂತ ಎಲ್ಲರೂ ಹಾಗೆ ನಂಬ್ಕೊಂಡಿದ್ದಾರೆ. ಅದು ಬಿಸಿನೀರು ಅಂತ ಅವ್ರಿಗೆ ಗೊತ್ತಿಲ್ಲ.
ಬೇಸಿಗೆ ಕಾಲದಲ್ಲಿ ಕೂಡ ಬಿಸಿ ನೀರಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇರೋ ನಾನು ಚಳಿಗಾಲದಲ್ಲಿ ತಣ್ಣೀರಲ್ಲಿ ಸ್ನಾನ ಹೇಗ್ ಮಾಡೋದಪ್ಪ ದೇವ್ರೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಮನೆಯವ್ರಿಗೆ ಯಾರಿಗೂ ಅನುಮಾನ ಬರ್ದೇನೆ ನೀನ್ ಅರೇಂಜ್ ಮಾಡಿದ ಬಿಸಿನೀರಿಂದ ಅಪಾಯದಿಂದ ಪಾರಾದೆ. ಥ್ಯಾಂಕ್ ಯು ಸೋ ಮಚ್ ಲತಾ. ಪರವಾಗಿಲ್ಲ ಅಮ್ಮವ್ರೆ. ಲತಾ, ಫ್ಯೂಚರಲ್ಲಿ ನಾನು ಹೇಳಿದ್ದನ್ನ ಹೇಳ್ದ ಹಾಗೆ ಮಾಡ್ತಾ ಹೀಗೆ ಇದ್ಬಿಡು. ಸಂಬಳಕ್ಕಿಂತ ನಿನಗೆ ಸೈಡ್ ಇನ್ಕಮ್ಮೇ ಜಾಸ್ತಿ ಆಗೋಗುತ್ತೆ. ಆಯ್ತು ಅಮ್ಮವ್ರೆ. ಅಮ್ಮವ್ರೆ, ಗೋಡೆಗಳಿಗೂ ಕಿವಿ ಇರತ್ತೆ. ಇಂಥ ರಹಸ್ಯಗಳನ್ನ ನಾವು ಯಾವಾಗ ಬೇಕಾದ್ರೆ ಅವಾಗ ಎಲ್ಲಿ ಬೇಕಾದ್ರಲ್ಲಿ ಮಾತಾಡಬಾರ್ದು ಅಮ್ಮವ್ರೆ. ನೀನಂದಿದ್ದು ನಿಜಾನೇ ಬಿಡು. ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ನಿಂಗೆ ಸಿಗ್ನಲ್ಸ್ ಕೊಡ್ತಾ ಇರ್ತೀನಿ. ಆಗ ನೀನು ನನ್ನ ರಹಸ್ಯ ಮಂದಿರಕ್ಕೆ ಬಂದ್ಬಿಡು. ನಾವಿಬ್ರು ಮಂಥನ ನಡ್ಸೋಣ, ಸರಿನಾ? ಸರಿ ಅಮ್ಮವ್ರೆ. ಏನ್ ಹಾಗೆ ನೋಡ್ತಿದ್ಯಾ? ನುಂಗೋ ಹಾಗೆ. ಕಾಫಿ ಬಿಸಿಯಾಗಿದ್ಯಾ? ಇಲ್ಲ ಅಂದ್ರೆ ನೀನ್ ಹೋಗಿ ಬಿಸಿ ಮಾಡ್ಕೊಂಡು ತಗೊಂಡ್ ಬರ್ತೀಯಾ? ಬಿಸಿ ಮಾಡೋದಕ್ಕೆ ತಣ್ಣೀರಿನ ಬದಲು ಬಿಸಿನೀರು ಕೊಡೋದಕ್ಕೆ ಕೆಲಸದವಳಿದಾಳಲ್ವಾ? ಸಾಸರ್ ಒಡೆದ ಹಾಗೆ ಹೃದಯನೂ ಒಡಿತು ಅನ್ಸತ್ತೆ. ಏನೋ ಮಿಸ್ ಆಗಿ ಜಾರ್ ಹೋಯ್ತು. ಆದ್ರೂ ನೀನು ಅಷ್ಟಕ್ಕೂ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ತಣ್ಣೀರಿನ ಬದಲು ಬಿಸಿನೀರಲ್ಲಿ ಮಂಗಳ ಸ್ನಾನ ಮಾಡಿದೆ ಅಲ್ವಾ? ಅದ್ರ ಬಗ್ಗೆನೆ. ನಾನ್ ಬಿಸಿನೀರಲ್ಲಿ ಸ್ನಾನ ಮಾಡೋದಂದ್ರೇನು? ಯಾಕೆ ಆರೋಪ ಮಾಡ್ತಿದ್ಯಾ? ಗೋಡೆಗಳಿಗೆ ಕಿವಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಮನೇಲಿ ನಿನ್ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ಈ ಅವನಿ ಇದ್ದಾಳೆ. ಲತಾ ನೀನು ಮಾತಾಡ್ಕೊಳ್ಳೋದನ್ನೆಲ್ಲ ನಾನ್ ಕೇಳಿಸ್ಕೊಂಡೆ. ಟೋಟಲ್ ಫ್ಯಾಮಿಲಿನ ನಿನ್ ನಟನೆಯಿಂದ ನಂಬಿಸಿದ್ಯಾ. ನೀನ್ ತುಂಬಾ ಗ್ರೇಟ್. ಒಳ್ಳೆ ಕುಟುಂಬದೊಳಗೆ ಕಾಲಿಟ್ಟು ಇಂಥ ಮೋಸ ಮಾಡ್ತೀಯಾ? ಬ್ರಹ್ಮಮುಹೂರ್ತ ಪೂಜೆ ಅಂತ ಏನೇನೋ ಹೇಳ್ದೆ, ಅದ್ ನಿಜ ಅಂತ ದಾಖಲೆ ಏನು? ಅದು ಮೋಸ ಅಲ್ವಾ? ನಿನ್ ಥರ ಮೋಸ ಮಾಡೋದಕ್ಕೆ ನಂಗೆ ಬರಲ್ಲ. ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದೀನಿ. ಏನ್ ಮಾಡ್ಬೇಕು ಅನ್ಕೋತಿದ್ಯಾ? ನನ್ ಬಗ್ಗೆ ಎಲ್ಲಾರ್ಗೂ ಹೇಳ್ಬಿಡ್ತೀಯಾ? ನಿನ್ ಮೋಸದ ಬಗ್ಗೆ, ನಿನ್ ನಂಬಿಕೆ ದ್ರೋಹದ ಬಗ್ಗೆ ನೀನಾಗ್ ನೀನೇ ಎಲ್ಲರ ಹತ್ರ ಹೇಳ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಅದಕ್ಕೆ ನಾನು ಯಾರಿಗೂ ಏನೂ ಹೇಳೋದಿಲ್ಲ. ಅಮ್ಮಯ್ಯ, ನಿನ್ ತಪ್ಪುಗಳನ್ನ ನೀನೇ ಒಪ್ಕೊಳ್ಳೋ ಹಾಗೆ ಆದಷ್ಟು ಬೇಗ ಮಾಡ್ತೀನಿ. ಸೋಲನ್ನು ಒಪ್ಕೊಳ್ಳೋದಿಕ್ಕೆ ಹೊರಗಡೆ ಹೋಗೋದಿಕ್ಕೆ ರೆಡಿಯಾಗಿದೆ. ಏನು 4 ದಿನ ಆಶ್ರಯಕ್ಕೋಸ್ಕರ ಬಂದಿರೋಳು,
ನಿನ್ ಕೆಲಸ ನೋಡ್ಕೊಂಡು ನಿನ್ ದಾರಿಯಲ್ಲಿ ನೀನ್ ಹೋಗೋದ್ ಬಿಟ್ಟು ನನ್ನ ನೆರಳಿನ ಹಾಗೆ ಯಾಕೆ ಫಾಲೋ ಮಾಡ್ತಿದ್ಯಾ? ನಿನ್ ಸ್ವಾರ್ಥ ಏನು? ಅಷ್ಟಕ್ಕೂ ನಿನಗೆ ಏನ್ ಬೇಕು? ದುಡ್ಡ?